ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಬದನೆಕಾಯಿ ಎಣ್ಗಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಬದನೆಕಾಯಿ ಎಣ್ಗಾಯಿ ಅಂದ್ರೆ ಒಂದ್ಸತಿ ಮನೇಲಿ ಮಾಡಿ ನೋಡಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಕೇವಲ ಇದರ ಚಟ್ಟ ಏನಿರುತ್ತೆ ನೋಡಿ, ಗ್ರೇವಿ ರೀತಿ, ಅದನ್ನ ಹಚ್ಕೊಂಡ್ಬಿಟ್ಟು ನಾವು ತಿನ್ಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಸೊ ಮಿಸ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನನಗೆ 2 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಶೇಂಗಾ ಅಂತ ಕೂಡ ಕೆಲವರು ಕರೀತಾರೆ. ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಶೇಂಗಾನೆ ಅಂತೀವಿ ಇದಕ್ಕೆ. ನಾನಿಲ್ಲಿ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ನಂತರ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೀರಿಗೆನ ತಗೊಂಡಿದ್ದೀನಿ. ಹುಳಿ ನೋಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಹುಳಿ, ಟೊಮೆಟೊ ಕಡಿಮೆ ಮಾಡಿ, ಹುಣಸೆಹಣ್ಣು ಜಾಸ್ತಿ ಮಾಡ್ಕೊಂಡ್ರೆ ಎಣ್ಗಾಯಿ ತುಂಬಾ ಚೆನ್ನಾಗಾಗತ್ತೆ. ಇದರ ಜೊತೆಗೆ ನಾನು ಇಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಕಾಣುತ್ತೆ ಅಂತ ಅನ್ಕೋತೀನಿ. ಬಿಳಿ ಎಳ್ಳನ್ನ ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ನಾವಿಲ್ಲಿ ಹುರಿದಿಟ್ಟಿರುವಂತ ಕಡಲೆ ಬೀಜವನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಅರಿಶಿನವನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಂಡ್ಬರ್ಬೇಕು. ಈ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ರುಬ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಜಾಸ್ತಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬಾರ್ದು. ಸ್ವಲ್ಪ ರವೆ ರೀತಿಯಲ್ಲಿ ಇದ್ರೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಈಗ ಇದನ್ನ ಚೆನ್ನಾಗಿ ರುಬ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಅನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ. ಫ್ರೆಂಡ್ಸ್, ಈಗ ನಾವು ಬದನೆಕಾಯಿನ ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ಎಣ್ಗಾಯಿಗೆ ಆದಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅಂದ್ರೆ ಖಾರ, ಉಪ್ಪ ಎಲ್ಲದ್ ಕಂಡುಕೊಳ್ಳುತ್ತೆ, ಚೆನ್ನಾಗಿ ಅನ್ಸುತ್ತೆ. ಕೆಲವರು ಈ ರೀತಿ 4 ಪೀಸನ್ನ ಮಾಡ್ತಾರೆ. ಸೊ ನೀವು ಬೇಕಾದ್ರೆ ಈ ರೀತಿ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಈ ರೀತಿ 8 ಪೀಸಸ್ ಅನ್ನ ಮಾಡ್ಕೋಬಹುದು. ಜಾಸ್ತಿ ದೊಡ್ಡ ಬದನೆಕಾಯಿ ಇದ್ರೆ 8 ಪೀಸ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಸ್ ಬದನೆಕಾಯಿ ಇರುತ್ತಲ್ವಾ, ಆ ರೀತಿ ಇದ್ರೆ 4 ಪೀಸಸ್ ಆಗಿ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಳ್ದ್ರಿಂದ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ ಅಂದ್ಬಿಟ್ಟು. ಹಾಗೆ ಹುಳ ಕೂಡ ನೋಡ್ಕೋಬಹುದು. ಹುಳಕ್ಕೇನಾದ್ರೂ ಇದ್ರೆ ಕಟ್ ಮಾಡಿ ತೆಗಿಬಹುದು. ನೋಡಿ, ಈ ರೀತಿ ಕಟ್ ಮಾಡಿ ಮಾಡಿ ನೀರಲ್ಲಿ ಹಾಕ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಈ ಬದನೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಕೂಡ ರೆಡಿ ಆಗಿದೆ. ಸೊ ಎರಡನ್ನ ನಾವೀಗ ತುಂಬಿಕೊಳ್ಳೋಣ. ಈ ರೀತಿಯಾಗಿ ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಮಸಾಲೆಯನ್ನ ತಗೊಂಡು, ಫ್ರೆಂಡ್ಸ್, ಈಗ ನನಗೆ ಎಲ್ಲ ಮಸಾಲೆಯನ್ನ ಈ ರೀತಿ ತುಂಬಿಕೊಂಡಿದ್ದೀನಿ. ಸ್ವಲ್ಪ ಮಸಾಲೆನ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅಂದ್ರೆ ರೊಟ್ಟಿ ಜೊತೆಗೆ, ಅನ್ನ ಜೊತೆಗೆ ಕಲ್ಸ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಮಸಾಲೆ. ಹಾಗಾಗಿ ಈ ರೀತಿ ಎಲ್ಲ ಕಡೆಗೆ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ನಾವು ತುಂಬ್ಕೋಬೇಕು. ಅಂದ್ರೆ ಕುದಿಯುವಾಗ ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಅಂಟಿದ್ರೆ ಎಣ್ಗಾಯಿ ತಿನ್ನೋಕೆ ಚೆನ್ನಾಗಿ ಅನ್ಸುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಇಲ್ಲಿ ಎಕ್ಸ್ಟ್ರಾ ಮಸಾಲೆ ನಾನೇ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಈ ಎಣ್ಗಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ಚಮಚದಷ್ಟು ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದ್ರೆ ಸೇರಿಸ್ಕೋಬಹುದು. ಇವ್ರು ಕೂಡ ಸ್ವಲ್ಪ ಇಲ್ಲಿ ಮೆತ್ತಗಾಗಬೇಕು. ಜಾಸ್ತಿ ಮೆತ್ತಗೇನಿಲ್ಲ, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಫ್ರೆಂಡ್ಸ್, ಈಗ ನಾನಿಲ್ಲಿ ಎಣ್ಗಾಯಿನ ಸೇರಿಸ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಇಲ್ಲೊಂದು 2 ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಬೇಕಂದ್ರೆ ನೀವು ಎಣ್ಣೆ ಜಾಸ್ತಿ ಹಾಕೊಂಡು ನೀರು ಹಾಕ್ತೇನೆ ಚೆನ್ನಾಗಿ ಫ್ರೈ ಕೂಡ ಮಾಡ್ಕೋಬಹುದು. ನಾನೀಗ ಮಿಕ್ಕಿರುವಂತ ಎಲ್ಲ ಮಸಾಲೆಯನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಟೀ ಕುಡಿ ಕಪ್ಲಿಂದ 1 ಕಪ್ ಆಗುವಷ್ಟು ನೀರನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸೈಡ್ಗೆಲ್ಲ ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ನಿಂತಿದೆ ಅಂದ್ಬಿಟ್ಟು. ಸೊ ಈ ಪಲ್ಯಗೆ ಎಣ್ಣೆ ಇದ್ರೇ ಚೆನ್ನಾಗಿ ಅನ್ಸುತ್ತೆ. ಈಗ ಚೆನ್ನಾಗಿ ಬದನೆಕಾಯಿ ಕುಕ್ ಆಗುವವರೆಗೂ ನಾವು 1-2 ನಿಮಿಷ ಕುಕ್ ಮಾಡ್ಕೋಬೇಕು. ನಿಮ್ಗೇನಾದ್ರೂ ಈ ಮಸಾಲೆ ಜಾಸ್ತಿ ಅನಿಸ್ತಾ ಇರ್ಬೋದು. ಆದರೆ ಸೊ ನಿಮಗೆ ಕಡಿಮೆ ಬೇಕಾದ್ರೆ ನೀವು ಕಡಲೆ ಬೀಜವನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಫ್ರೆಂಡ್ಸ್, ಇದ್ರ ಜೊತೆಗೆ ನನಗೆ ಜೋಳದ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ.
ಎಣ್ಣೆ ಜೊತೆಗೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಫ್ರೆಂಡ್ಸ್, ಪ್ಯಾನಲ್ಲಿ ನಮ್ದಿಲ್ಲಿ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ನೀವು ಬೇಕಂದ್ರೆ ಕಡಲೆ ಬೀಜದಕ್ಕಿಂತ ಕೊಬ್ಬರಿ ಕೂಡ ಹಾಕಿ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನೋಡಿ ನಮ್ಮ ಬದನೆಕಾಯಿ ಎಣ್ಗಾಯಿ. ಫ್ರೆಂಡ್ಸ್, ಎಣ್ಗಾಯಿ ರೆಡಿ ಆಯಿತು. ಹಾಗೆ ಇದ್ರ ಜೊತೆಗೆ ಬಿಸಿ ರೊಟ್ಟಿ, ಮೊಸರು, ಶೇಂಗಾ ಚಟ್ನಿ, ಸೂಪರ್ ಆಗಿರೋಂಥ ಒಂದು ಇವತ್ತಿನ ರಾತ್ರಿ ಊಟ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಬದನೆಕಾಯಿ ಚೆನ್ನಾಗಿ ಕುಕ್ ಆಗಬೇಕು. ಎಣ್ಗಾಯಲ್ಲಿ ನೋಡ್ತಾ ಇರ್ಬೋದು, ಸಿಪ್ಪೆ ಕೂಡ ಸಪ್ರೇಟ್ ಆಗ್ತಾ ಇದೆ. ನೋಡಿ, ಈ ರೀತಿ ಬದನೆಕಾಯಿ ಎಣ್ಗಾಯಿ ಕುಕ್ ಆದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಬದನೆಕಾಯಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬದನೆಕಾಯಿ ಎಣ್ಗಾಯಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋನ ಇನ್ನೊಬ್ರು ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.